ಗಾಯ್ಸ್ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ. ನಾನು ತುಂಬ ಚಲೋ ಇದ್ದೀನಿ. ಇವತ್ತು ಬೇಗ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೋತಿದ್ದೆ. ಮಸಾಲ ಯಾಕಪ್ಪ ಅಂತಂದರೆ ಇವತ್ತು ನಾವು ಹೊಂಟಿದ್ದೀವಿ ಹೊಲ ಕಡೆ. ನಾನು ಹೊಲಕ್ಕೆ ಹೋಗ್ತೀನಿ. ಅಡುಗೆ ಮಾಡಿ ಊಟ ಮಾಡಕ್ಕೆ ಅಡುಗೆ ಮಾಡಿ ಊಟ ಮಾಡಕ್ಕೆ ಹೋಗ್ತೀನಿ. ಮೊದಲೇ ಹೇಳ್ದಂಗೆ ನಾವು ಇವತ್ತು ಹೊಲದಲ್ಲಿ ಅಡುಗೆ ಮಾಡ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಮಸಾಲಾನ ರುಬ್ಬಿ ಸಟ್ಟದಾಗ ಹಾಕ್ಕೊಂಡು ಇವಾಗ ಹೊಂಟಿವಿ ಹೊಲದ ಕಡೆ. हाय गाइस, हम अब खेत की तरफ जा रहे हैं. ये मेरी वाइफ ने हाथ में मसाले का डब्बा पकड़ा हुआ है. ये मेरी साली है, उसने कुत्ते के लिए मंच लेके आई हुई है और मैंने हाथ में पकड़े है रोटी जो थोड़ी. ನಮ್ಮ ಹೊಲ ದೂರ ಇರೋ ಕಾರಣ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಹೊಂಟಿದ್ವಿ. ನಾವಲ್ಲಿ ಹೋಗಿಂದ ಮೀಟ್ ಮಾಡಿದ್ವಿ ನಮ್ಮ ರಾಧಾ ಮತ್ತು ನಮ್ಮ ಲಕ್ಷ್ಮಿಗೆ. ಇದು ಇವಾಗ ಮರಿ ಕೊಟ್ಟೈತಿ. ಎಷ್ಟು ಚಿಕ್ಕದಾಗೈತಿ ನೀವು ನೋಡ್ತಿರ್ಬೇಕು. ಈ ಹಮಾರಿ ಲಕ್ಷ್ಮಿ ಅರೇ ಹಮಾರಿ ರಾಧಾ. ಅದು ನೀ ಹಿಂದಿ ಒಳಗೆ ಅರ್ಥ ಮಾಡ್ಕೊಳಂಗಿಲ್ಲ, ಕನ್ನಡದಾಗ. ನಿನ್ನ ಹೆಸರು ರಾಧಾ. ನಿನ್ನ ಹೆಸರು ಅಲ್ಲದು, ನಿನ್ನ ಹೆಸರು ರಾಧಾ. ಹಾಂ, ಅವ್ರು ಅವಾಗ ಎಷ್ಟು ಸಿಟ್ಟು ಬರಾಕತ್ತೈತಿ ನೋಡಿಲ್ಲ. ಹಂಗೆ ಸ್ವಲ್ಪ ಹೊತ್ತು ಆಕಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಇವಾಗ ಹೊಂಟೀವಿ ರೀ ಲಿಂಬಿ ತೋಟಕ್ಕೆ. ಹೋಗ್ತಾನೆ ಇವ್ರು ಸ್ಲಿಪ್ಪರ್ ಕಿತ್ತೋಯ್ತು. ಹಾಗಾಗಿ ನನ್ನ ಸ್ಲಿಪ್ಪರ್ ಇವ್ರಿಗೆ ಕೊಟ್ಟು ನಾವು ಇವಾಗ ಹೊಂಟೀವಿ ಲಿಂಬಿ ತೋಟದಲ್ಲಿ. ಇಲ್ಲಿ ನೀರಿಂದೆಲ್ಲ ಸೌಲಭ್ಯ ಇರೋ ಕಾರಣ ಇಲ್ಲೇ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಬಂದೀವಿ. ಅಲ್ಲಿ ಹೋದ್ಮೇಲೆ ಅಡುಗೆ ಮಾಡೋಕ್ಕೆಲ್ಲ ಜಾಗ ಕ್ಲೀನ್ ಮಾಡ್ತಿದ್ಲು ನಮ್ಮ ತಂಗಿ. ಆ್ಯಂಡ್ ಇವರು ಅಲ್ಲೆಲ್ಲೇ ಬಿದ್ದಂಥ ಕಟ್ಗೆ ಎಲ್ಲ ತೊಗೊಂಡು ಬರಾಕತ್ತಿದ್ರು. ಯಾಕಂದ್ರೆ ಒಲೆ ಹಚ್ಚಕ್ಕೆ ಬೇಕಿತ್ತಲ್ಲ. ಹಂಗೆ ಕಲ್ಲೆಲ್ಲ ಹೊಂದಿಸಿ ಒಲೆ ಹುಡಕ್ಕೆ ರೆಡಿ ಮಾಡಾಕತ್ತಿದ್ರು. ಫ್ರೆಂಡ್ಸ್, ಇವರು ಕಲ್ಲೆಲ್ಲ ತೊಗೊಂಬಂದು ಒಲೆ ಹುಡಕ್ಕೆ ರೆಡಿ ಮಾಡ್ತಿದ್ದಾರೆ. ನಾನು ವಿಡಿಯೋ ಮಾಡ್ಕೊತಾನೆ ಎಲ್ಲ ಅಡುಗೆ ಸೆಟಪ್ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಏನೇನು ಅಡುಗೆ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ. ಪಾರ್ಟ್ 2 ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಕವರ್ ಆಗಂಗಿಲ್ಲ. ಸೊ ಅಲ್ಲಿವರೆಗೂ ಬಾಯ್. ಗಾಯ್ಸ್ ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ. ನಾನು ತುಂಬ ಚಲೋ ಇದ್ದೀನಿ. ಇವತ್ತು ಬೇಗ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೋತಿದ್ದೆ. ಮಸಾಲ ಯಾಕಪ್ಪ ಅಂತಂದರೆ ಇವತ್ತು ನಾವು ಹೊಂಟಿದ್ದೀವಿ ಹೊಲ ಕಡೆ. ನಾನು ಹೊಲಕ್ಕೆ ಹೋಗ್ತೀನಿ. ನಾನು ಅಡುಗೆ ಮಾಡಿ ಊಟ ಮಾಡಕ್ಕೆ ಅಡುಗೆ ಮಾಡಿ ಊಟ ಮಾಡಕ್ಕೆ ಹೋಗ್ತೀನಿ. ಮೊದಲೇ ಹೇಳ್ದಂಗೆ ನಾವು ಇವತ್ತು ಹೊಲದಲ್ಲಿ ಅಡುಗೆ ಮಾಡ್ಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಮಸಾಲಾನ ರುಬ್ಬಿ ಸಟ್ಟದಾಗ ಹಾಕ್ಕೊಂಡು ಇವಾಗ ಹೊಂಟಿವಿ ಹೊಲದ ಕಡೆ. हाय गाइस, हम अब खेत की तरफ जा रहे हैं. ये मेरी वाइफ ने हाथ में मसाले का डब्बा पकड़ा हुआ है. ये मेरी साली है, उसने कुत्ते के लिए मंच लेके आई हुई है और मैंने हाथ में पकड़े है रोटी जो थोड़ी. ನಮ್ಮ ಹೊಲ ದೂರ ಇರೋ ಕಾರಣ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಹೊಂಟಿದ್ವಿ. ನಾವಲ್ಲಿ ಹೋಗಿಂದ ಮೀಟ್ ಮಾಡಿದ್ವಿ ನಮ್ಮ ರಾಧಾ ಮತ್ತು ನಮ್ಮ ಲಕ್ಷ್ಮಿಗೆ. ಇದು ಇವಾಗ ಮರಿ ಕೊಟ್ಟೈತಿ. ಎಷ್ಟು ಚಿಕ್ಕದಾಗೈತಿ ನೀವು ನೋಡ್ತಿರ್ಬೇಕು. ಈ ಹಮಾರಿ ಲಕ್ಷ್ಮಿ ಅರೇ ಹಮಾರಿ ರಾಧಾ. ಅದು ನೀ ಹಿಂದಿ ಒಳಗೆ ಅರ್ಥ